जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि आसीदुदारगुणवारिधिरप्रमेयो नारायणः परतमः परमात्सगेकः संशान्तसंविदखिलं जठरे निधाय लक्ष्मीभुजान्तरगतस्वरतोऽपि चाग्रे अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम् रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूतिः विद्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिः भासतां नो हृदम्बरे कंसध्वंसि पदाम्भोजसंसक्तो हंसपुङ्गवः ब्रह्मण्यगुरुराजाख्यो वर्ततां मम मानसे तं वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुम् अञ्जनासूनुसान्निध्याद्विजयेन विराजितम् अजितप्रीतिजनकं भजेऽहं विजयध्वजम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् प्रणमत्कामधेनुञ्च भजत्सुरतरूपमम् श्रीभावबोधकृत्पादचिन्तामणिमुपास्महे मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परुरार्चक्रवर्तिनं पूर्णप्रज्ञसुहृत्पाद्मराजमन्दिरवर्धकं श्रीविज्ञाननिधिं नौमि वेदविज्ञानदर्शकम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः। अद्य कथानुवादे सति किञ्चित् पूर्वकथानुवादः। ನಿನ್ನೆಯ ದಿನ ಷಡ್ಗರ್ಭರ ಶಾಪ ಮತ್ತು ವರ ಎರಡನ್ನು ದುರ್ಗಾದೇವಿಯರು ತುಂಬ ಚಾಕಚಕ್ಯತೆಯಿಂದ ಸಂಗಮ ಮಾಡಿದ್ದಾರೆ ಅಂತ ನೋಡಿದ್ದೇವೆ. ಭಗವಾನಪಿ ವಿಶ್ವಾತ್ಮ ವಿದಿತ್ವಾ ಕಂಸಜಂ ಭಯಂ ಯದೂನಾಂ ನಿಜನಾಥಾನಾಂ ಯೋಗಮಾಯಾಂ ಸಮಾದಿಶತ್. ಎಲ್ಲ ಯಾದವರು ಪರಮಾತ್ಮ ಅವತರಿಸುವುದಕ್ಕಿಂತ ಮೊದಲೇ ಜನಿಸಾಗಿದೆ. ದೇವತೆಗಳು ಯಾದವರಾಗಿ ಜನಿಸಿದ್ದಾರೆ. ತುಂಬ ಕಂಸನಿಂದ ತೊಂದರೆ ಉಂಟಾಗ್ತಾ ಇತ್ತು. ಪರಮಾತ್ಮ ದುರ್ಗಾದೇವಿಗೆ ಒಂದು ಆಜ್ಞೆ ಮಾಡ್ತಾನೆ. ಗಚ್ಚ ದೇವಿ ವ್ರಜಂ ಭದ್ರೇ ಗೋಪಗೋಭಿರಲಂಕೃತಂ ರೋಹಿಣೀ ವಸುದೇವಸ್ಯ ಭಾರ್ಯಾಸ್ತೆ ನಂದಗೋಕುಲೆ. ದೇವಿ, ನೀನು ನಂದಗೋಕುಲಕ್ಕೆ ತೆರಳು.
ಅಲ್ಲಿ ವಸುದೇವನ ಪತ್ನಿ ರೋಹಿಣಿ ಇರ್ತಾಳೆ. ಅಲ್ಲಿ ದೇವಕಿಯ ಉದರದಲ್ಲಿ ಏನು ಆದಿಶೇಷ ಬೆಳೀತಾ ಇದ್ದಾನೆ, ಆ ಭ್ರೂಣ ಶರೀರ ಸೆಳೆದು ತಂದು ಅಲ್ಲಿಡು ಅಂತ ಇಷ್ಟು ದುರ್ಗಾದೇವಿಗೆ ಆಜ್ಞೆ ಮಾಡಿ, ಗರ್ಭ ಸಂಕರ್ಷಣಾತ್ತಂ ವೈ ಭೂಯಂ ಸಂಕರ್ಷಣಂ ಭುವಿ ರಾಮೇತಿ ಲೋಕರಮಣಾತ್ ಬಲಭದ್ರಂ ಬಲೋಚ್ಛ್ರಯಾತ್. ಬಲಭದ್ರ ಸಂಕರ್ಷಣ ಅಂತ ಎರಡು ಹೆಸರು ಕಾರಣ ಕೊಡ್ತಾರೆ. ಗರ್ಭ ಸಂಕರ್ಷಣಾತ್ತಂ ವೈ, ದೇವಕಿಯ ಗರ್ಭದಿಂದ ಈಚೆಗೆ ಸೆಳೆದು ನೀನು ರೋಹಿಣಿಯಲ್ಲಿ ಸ್ಥಾಪನೆ ಮಾಡ್ತೀಯ. ಆದ್ದರಿಂದ ಗರ್ಭ ಸೆಳೆದಿರೋದ್ರಿಂದ ಅವರಿಗೆ ಸಂಕರ್ಷಣ ಅಂತ ಹೆಸರು ಬರಲಿ. ಲೋಕರಮಣಾತ್, ಲೋಕಕ್ಕೆ ಒಳ್ಳೆ ಆನಂದ ಕೊಡ್ತಾನೆ, ಆದ್ದರಿಂದ ರಾಮ ಅಂತ. ಬಲೋಚ್ಛ್ರಯಾತ್ ಬಲಭದ್ರಂ, ಬಲವೂ ಜೊತೆಗೆ ಸೇರಿಕೊಂಡಿದೆ ಮತ್ತು ಮಂಗಳಕರ, ಆದ್ದರಿಂದ ಬಲಭದ್ರ ಬಲರಾಮ ಅಂತ ಇಷ್ಟು ಹೆಸರಿನಿಂದ ಪ್ರಸಿದ್ಧಿ ಹೊಂದಲಿ ಅಂತ ಪರಮಾತ್ಮ ಅಪ್ಪಣೆ ಮಾಡಿದಾಗ, ಶ್ರೀ ಶುಕೌವಾಚ ಸಂದಿಷ್ಟೈವಂ ಭಗವತಾ ತಥೇತ್ಯೋಮಿತಿ ತದ್ವಚಃ ಪ್ರತಿಗೃಹ್ಯ ಪರಿಕ್ರಮ್ಯ ಗಾಂಗತಾ ತತ್ತಥಾ ಕರೋತ್. ಭಗವಂತನ ಆಜ್ಞೆ ಪಡೆದ ಮೇಲೆ ದುರ್ಗಾದೇವಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಭೂಮಿಗೆ ಬಂದು ಪರಮಾತ್ಮ ಹೇಳಿದ ಹಾಗೆಯೇ ಮಾಡ್ತಾಳೆ. ಗರ್ಭೆ ಪ್ರಣೀತೆ ದೇವಕ್ಯ ರೋಹಿಣೀ ಯೋಗ ನಿದ್ರಯ ಅಹೋ ವಿಶ್ರಂಸಿತೋ ಗರ್ಭ ಇತಿ ಪೌರಾ ವಿಚಕ್ರುಷುಃ. ದೇವಕಿ ಗರ್ಭವನ್ನು ಸೆಳೆದು ತಂದಿಟ್ಟಿದ್ದಾಳೆ, 7ನೇ ಮಗು ಗರ್ಭಸ್ರಾವಾಗಿದೆ ಅಂತ ಎಲ್ಲರೂ ಆಡಿಕೊಡ್ತಾರೆ ಜನರು. ಇನ್ನೂ ಇಲ್ಲಿ ಸ್ವಲ್ಪ ವಿವರ ಇಲ್ಲ, ಸ್ವಲ್ಪ ಅಪೂರ್ಣ ಇದೆ. ವ್ಯಾಖ್ಯಾನಕಾರರು ಇದನ್ನು ಪೂರ್ಣಗೊಳಿಸ್ತಾರೆ. ದುರ್ಗೆಯ ಪ್ರಭಾವದಿಂದ ದೇವಕಿಗೂ ಮತ್ತು ರೋಹಿಣಿಯರಿಗೂ ಒಂದೇ ಕಾಲದಲ್ಲಿ ಗರ್ಭಸ್ರಾವ ಆಗಿತ್ತು. ಇಬ್ಬರಿಗೂ ಗಾಢ ನಿದ್ರೆ ಉಂಟಾಗಿತ್ತು ನಿದ್ರೆಯಲ್ಲೇ. ಆದರೆ ರೋಹಿಣಿಗೆ ಒಂದು ವಿಶೇಷ ಏನು ಅಂದರೆ, ಒಂದು ಕನಸು ಬಿತ್ತು, ಅದು ಗರ್ಭಪಾತವಾಗುವ ಕನಸು. ಆದರೆ ದುಃಖ ಆಗಬೇಕಲ್ವ ಅಂದರೆ, ಯಾರೋ ಒಬ್ಬರು ಹೇಳಿದ ಹಾಗೆ ಒಂದು ಗರ್ಭಪಾತ ಆದರೂ ಇನ್ನೊಬ್ಬರಿಂದ ಗರ್ಭ ತಂದಿರಿಸಿದ್ದೇನೆ ನಿನ್ನ ಹೊಟ್ಟೆಯಲ್ಲಿ, ಆದ್ದರಿಂದ ಅಂಥೇಳಿ ದುರ್ಗಾದೇವಿ ಸಂತೈಸ್ತಾಳೆ ಕನಸಿನಲ್ಲಿ ರೋಹಿಣಿಯರಿಗೆ. ನಿದ್ರೆಯಿಂದ ಎಚ್ಚೆತ್ತು ನೋಡ್ತಾಳೆ, 3 ತಿಂಗಳ ಗರ್ಭಿಣಿ. ಇತ್ತ ದೇವಕಿಗೆ ಗರ್ಭಸ್ರಾವ ಆಗಿದೆ, 7ನೇ ಮಗು ಗರ್ಭಸ್ರಾವ ಆಗಿದೆ. ಸ್ರಾವ ಅಂದರೆ ಅಲ್ಲಿಂದ ಇಲ್ಲಿ ಬಂದಿದೆ. ಎಲ್ಲರೂ ಏನಂದುಕೊಳ್ತಾರೆ, ಕಂಸನೇ ಗರ್ಭಸ್ರಾವ ಮಾಡಿಸಿರಬೇಕು ಅಂತ ಕಂಸನನ್ನು ಬೈದುಕೊಳ್ತಾರೆ. ಇದು ಹರಿವಂಶದಲ್ಲಿ ಸ್ಪಷ್ಟ. ಅದನ್ನಿಲ್ಲಿ ಅನುಸಂಧಾನ ಮಾಡಿಕೊಂಡಾಗ ಈ ಭಾಗ ಪೂರ್ಣವಾಗತ್ತೆ. ಇದಾದ ಮೇಲೆ ಇಲ್ಲಿ ಅಶರೀರವಾಣಿಯ ಒಂದು ಪ್ರಸ್ತಾಪ ಬರುತ್ತೆ. ಅಶರೀರವಾಣಿ ಇಲ್ಲಿ ಒಂದಂಶ ವಿಚಾರ ಮಾಡಬೇಕು ಅಂತಾರೆ. ಅಶರೀರವಾಣಿ ಅಂದರೆ ಏನು? ನಮ್ಮ ದೃಷ್ಟಿಕೋನದಲ್ಲಿ ಅಶರೀರವಾಣಿ ಅಂದರೆ ರೇಡಿಯೋ ಧ್ವನಿ ತರಂಗ ಅಷ್ಟೇ, ಅದೇ ಅಶರೀರವಾಣಿ ಅಂತ ನಾವು ಭಾವಿಸ್ತೇವೆ. ಆದರೆ ನಾವು ಯಂತ್ರಾಧೀನರು ಆದ್ದರಿಂದ ಯಂತ್ರಕ್ಕೆ ಗೋಚರವಾಗದ ಆಕಾಶದಲ್ಲಿ ಒಂದು ಧ್ವನಿ ತರಂಗ, ಮನುಷ್ಯನ ಸಹಜ ಶಕ್ತಿ, ದೇಹದಲ್ಲಿ ಸಹಜ ಶಕ್ತಿ ಅಭಿವ್ಯಕ್ತವಾದಾಗ, ನಮ್ಮ ಮೈಂಡನ್ನು ಒಂದು ಟ್ಯೂನ್ ಮಾಡಿದಾಗ, ಆ ನಾದಕ್ಕೆ ನಮ್ಮ ಮೈಂಡು ಟ್ಯೂನ್ ಆದಾಗ ಅಶರೀರವಾಣಿ ಕೇಳ್ತಾ ಇತ್ತು ಪ್ರಾಚೀನರಿಗೆ. ಇದು ಈಗ ಲುಪ್ತ ಆಗಿದೆ. ಇಷ್ಟು ವಿಚಾರ ಮಾಡಿ, ಇದು ವಿಶಿಷ್ಟವಾದ ವಿಷಯ ಅಂತ ಇಷ್ಟು ಹೇಳಿ ಪರಮಾತ್ಮ ಈಗ ವಸುದೇವನನ್ನು ಪ್ರವೇಶ ಮಾಡ್ತಾನೆ. ಭಗವಾನಪಿ ವಿಶ್ವಾತ್ಮ ಭಕ್ತಾನಾಮ ಭಯಂಕರಃ ಆವಿವೇಶಾಂಶ ಭಾಗೇನ ಮನ ಆನಕದುಂದುಭೇ. ಪರಮಾತ್ಮ ಭಕ್ತರಿಗೆ ಅಭಯ ಉಂಟು ಮಾಡಬೇಕು ಅಂತ ತನ್ನ ಕಪ್ಪು ಕೂದಲಿನ ರೂಪದಿಂದ ವಸುದೇವನನ್ನು ಪ್ರವೇಶ ಮಾಡಿದ. ಅದೇನು ಕಪ್ಪು ಕೂದಲಿನ ರೂಪ ಏನು ಅಂತ ಮುಂದೆ ಅದರ ಬಗ್ಗೆ ವಿಸ್ತಾರ ಮಾಡ್ತಾರೆ. ಸಬಿಭ್ರತ್ ಪೌರುಷಂ ಧಾವ ರಾಜಮಾನೋ ಯಥಾ ರವಿಃ ದುರಾಸದೋತಿ ದುರ್ಧರ್ಷೋ ಭೂತಾನಾಂ ಸಂಬಭೂವಃ. ಪರಮಾತ್ಮನ ಪ್ರವೇಶ ಆದಾಗ ವಸುದೇವ ಒಂದು ಪುರುಷಾಕಾರದ ತೇಜಸ್ಸನ್ನು ತನ್ನೊಳಗೆ ತುಂಬಿಕೊಂಡು ಸೂರ್ಯನಂತೆ ಬೆಳಗ್ತಾ ಇದ್ದ. ಯಾವ ಅಪಾಯಕಾರಿ ಪ್ರಾಣಿಗಳು ಕೂಡ ಅವನ ಎಡೆಗೆ ಬಂದು ಸಾಕ್ತಾ ಇರಲಿಲ್ಲ. ಅಷ್ಟು ಪ್ರಖರವಾದ ತೇಜಸ್ಸು. ಸ್ವತಃ ಕಂಸನಿಗೂ ಕೂಡ ಅವರನ್ನು
ನೋಡಲಿಕ್ಕೆ ಕಷ್ಟ ಆಗ್ತಿತ್ತಂತಹ ವಿಲಕ್ಷಣ ತೇಜಸ್ವಿನಿಂದ ಕೂಡಿದ್ದ ವಸುದೇವ ತಥೋ ಜಗನ್ಮಂಗಲಮಚ್ಯುತಾಂಶಂ ಸಮಾಹಿತಂ ಶೂರಸುತೇರ ದೇವಿ ದಧಾರ ಸರ್ವಾತ್ಮಕಮಾತ್ಮಭೂತಂ ಕಾಷ್ಠಾ ಯಥಾನಂದಕರಂ ನಭಸ್ತಃ. ತನ್ನ ಒಡಲಿನಿಂದ ವಸುದೇವ ದೇವಕಿಯಲ್ಲಿ ಗರ್ಭವನ್ನು ಇರಿಸಿದಾಗ ದೇವಕಿ ಗರ್ಭ ಹೇಗೆ ಧಾರಣೆ ಮಾಡಿದ್ದಾಳೆ ಅಂದರೆ, ಆಕಾಶದಲ್ಲಿ ಚಂದ್ರೋದಯವಾದಾಗ ಚಂದ್ರನನ್ನು ಪೂರ್ವ ದಿಕ್ಕು ಹೇಗೆ ಧಾರಣೆ ಮಾಡುತ್ತೋ ಹಾಗೆ ಕೃಷ್ಣನನ್ನು ದೇವಕಿ ತನ್ನ ಉದರದಲ್ಲಿ ಧರಿಸಿದ್ದಾಳೆ. ತಂ ವೀಕ್ಷ್ಯ ಕಂಸ ಪ್ರಭಯಾದಿತಂಭರಾಂ ವಿರೋಚಯಂತೀಂ ಭವನಂ ಶುಚಿಸ್ಮಿತಾಂ ಆಹೈಷ ಮೇ ಪ್ರಾಣಹರೋ ಹರಿರ್ಗುಹಾಂ ಧ್ರುವಂ ಶ್ರಿತೋ ಯನ್ನ ಪುರೇಯ ಮೀದೃಶಿ. ಪರಮಾತ್ಮನಿಗೆ ಸೋಲೇ ಇಲ್ಲ. ಜಿತಂಭರಾಂ, ಸೋಲೇ ಇಲ್ಲದ ಪರಮಾತ್ಮ ದೇವಕಿಯ ಉದರವನ್ನು ಪ್ರವೇಶಿಸಿದ್ದಾನೆ. ಕೃಷ್ಣನನ್ನು ಪೊತ್ತ ದೇವಕಿ ತನ್ನ ಕಾಂತಿಯಿಂದ ಇಡೀ ಕಾರಾಗೃಹವನ್ನು ಬೆಳಗಿಸುತ್ತಾ ಇದ್ದಾಳೆ. ನಗು ಮರೆಯಾಗಿತ್ತು ದೇವಕಿಗೆ, ಆದರೆ ಈಗ ನಗು ಮಗ ತುಂಬಿದೆ ದೇವಕಿ. ಕಂಸನಿಗೆ ಒಂದು ಆಶ್ಚರ್ಯ ಆಗುತ್ತೆ. ಅಹೈಷಮೇ ಪ್ರಾಣಹರಹ ಹರಿಹಿ, ನಿಶ್ಚಯವಾಗಿ ಪರಮಾತ್ಮ ಈ ಗುಹೆಯ ಒಳಗೆ ಹೋಗಿ ಕೂತಿದ್ದಾನೆ. ಯಾಕೆ ಅಂದರೆ ಎನ್ನ ಪುರೇಯ ಮೀದೃಶಿ ಅಂತ. ಇವಳ ಮುಖದಲ್ಲಿ ರಾತ್ರಿ ಹೊತ್ತು ಬೆಳದಿಂಗಳು ಮರೆಯಾಗಿ ಬಿಟ್ಟಿದೆ. ಎಲ್ಲ ಬೆಳದಿಂಗಳು ಇವಳ ಮುಖದಲ್ಲೇ ಕಾಣ್ತಾ ಇದೆ. ನನ್ನ ರಾಜ್ಯದಲ್ಲಿ ಬೆಳದಿಂಗಳೇ ಮರೆಯಾಗಿ ಬಿಟ್ಟಿದೆ. ಯಾಕೆ ಅಂದರೆ ಈಗ ಕಾರಣ ಗೊತ್ತಾಯಿತು. ಒಳಗಡೆ ಪರಮಾತ್ಮ ಪ್ರವೇಶ ಮಾಡಿರೋದ್ರಿಂದ ನನಗೆ ಮರಣ ಬರುತ್ತೆ ಅಂತ ನಿಶ್ಚಯ ಉಂಟು. ಅದಕ್ಕೆ ಬೆಳದಿಂಗಳೇ ಮರೆಯಾಗಿ ಬಿಟ್ಟಿದೆ ಅಂತ ಭಾವಿಸ್ತಾನೆ ಕಂಸ. ಕಿಮದ್ಯ ತಸ್ಮಿನ್ ಘಟನೀಯಮಾಶು ಮೇ ಯಥಾರ್ಥತಂತ್ರೋ ನ ವಿಹಂತಿ ವಿಕ್ರಮಂ ಸ್ತ್ರಿಯಸ್ವಸುರ್ಗುರುಮತ್ಯಾವಧೋಯಂ ಯಶಶ್ರಿಯಂ ಹಂತ್ಯನುಕೂಲಮಾಯುಹು. ಒಂದು ಸ್ವಲ್ಪ ಜೀವದ್ವಯಾವೇಶ ಇತ್ತು. ಭೃಗು ಋಷಿಗಳು ಒಳಗಿದ್ದಾರೆ, ಕಾಲನೇಮಿಯೂ ಒಳಗಿದ್ದಾನೆ. ಭೃಗು ಋಷಿ ಜಾಗೃತರಾದಾಗ ಕಾಲನೇಮಿ ಸುಪ್ತಿಯಲ್ಲಿರ್ತಾನೆ, ಕಾಲನೇಮಿ ಜಾಗೃತವಾದಾಗ ಭೃಗು ಋಷಿಗಳು ಸುಪ್ತಿಯಲ್ಲಿರ್ತಾರೆ. ಈಗ ಒಂದು ಸ್ವಲ್ಪ ಭೃಗು ಋಷಿಗಳು ಜಾಗೃತ ಆಗ್ತಾರೆ, ಕಾಲನೇಮಿ ಸುಪ್ತಿಯಲ್ಲಿದ್ದಾನೆ. ನನ್ನ ಉದ್ದೇಶ ಏನು? ನನ್ನ ಕಾರ್ಯ ಸಾಧನೆಯೇ ಬೇರೆ. ರಾಜ್ಯ ವಿಸ್ತಾರಕ್ಕೆ ನಾನು ಹೊರಡಬೇಕು. ಆದರೆ ಇವಳನ್ನು ಕೊಂದು ನಾನು ಪರಾಕ್ರಮಕ್ಕೆ ಕಳಂಕ ತಂದುಕೊಳ್ತಾ ಇದ್ದೇನೆ. ಗರ್ಭಿಣಿ ಸ್ತ್ರೀ, ನನಗೆ ತಂಗಿಯೂ ಕೂಡ. ಇವಳನ್ನು ಕೊಂದರೆ, ಗರ್ಭವನ್ನು ಕೊಂದರೆ ನನ್ನ ಕೀರ್ತಿ, ಸಂಪತ್ತು, ಆಯಸ್ಸು ಎಲ್ಲ ನಾಶವಾಗತ್ತೆ. ಆದರೂ ಕೊಲ್ತೇನೆ ಅಂತ ಭೃಗು ಋಷಿ ಆಡಿಸೋ ಮಾತು ಕೊಲ್ಲೋದು ತಪ್ಪು ಅಂತ. ಕಾಲನೇಮಿ ಆದರೂ ಕೊಲ್ಲಬೇಕು ಅಂತ ಈ ಭಾವನಾ ಮಿಶ್ರಣದಲ್ಲಿ ಬೆಂದು ಬೆವರಾಗಿದ್ದ ಕಂಸ ಸಯೇಷ ಜೀವನ್ ಖಲು ಸಂಪರೇತ ವರ್ತೇತಯೋತ್ಯಂತ ನೃಶಂಸಿತೇನ ದೇಹೇ ಮೃತೆ ತಮನುಹ್ಯರ್ಥ ಕಾಮೋ ಯಶೋಮಲಂ ಗೌರಭಿಮಾನಿನೋ ಧ್ರುವಂ. ಸಯೇಷ ಜೀವನ್ ಖಲು ಸಂಪರೇತಃ ವರ್ತೇತ. ಅತಿ ಕ್ರೌರ್ಯದಿಂದ ಯಾವ ವ್ಯಕ್ತಿ ವರ್ತಿಸ್ತಾನೋ ಅವನು ಜೀವಚ್ಛವ. ಅವನು ಯಾವಾಗ ಮೃತನಾಗ್ತಾನೋ ಅವನೊಟ್ಟಿಗೆ ಅವನ ಕೀರ್ತಿ, ಸಂಪತ್ತು ಎಲ್ಲ ನಾಶವಾಗತ್ತೆ, ಹಾಳಾಗತ್ತೆ. ಇತಿ ಘೋರತಮದ್ಭಾವಾತ್ ಸನ್ನಿವೃತ್ತ ಸ್ವಯಂ ಪ್ರಭು ಆಸ್ತೆ ಪ್ರತೀಕ್ಷಂ ತಜ್ಜನ್ಮ ಹರೇರ್ವೈರಾನುಬಂಧವಿತ್ ಅಂತ ದೇವಕಿಯನ್ನು ಕೊಲ್ಲಬಹುದಾಗಿತ್ತು. ಆದರೆ ವಿಧಿಯ ಕಣ್ಕಟ್ಟುವ ಬಗೆ, ಆ ವಿಚಾರ ಬಿಟ್ಟು ಘೋರವಾದ ಆಲೋಚನೆ ಬಿಟ್ಟು ಹರಿಯ ಅವತಾರಕ್ಕೆ ಕಾದು ಕುಳಿತಿದ್ದಾನೆ. ಸ್ವಲ್ಪ ಕಂಸ ಯಾರೋ, ಅವನ ಮೂಲ ಹೇಗೆ ಅಂತ ಒಂದು ವಿಚಾರ ಮಾಡ್ತಾರೆ ಇಲ್ಲಿ. ದ್ರುಮಿಲ ಅಂತ ಒಬ್ಬ ಅಸುರ, ಮೋಸದಿಂದ ಜನಿಸಿದ ಸಂತಾನ ಕಂಸ. ಉಗ್ರಸೇನನ ರಾಣಿ ದ್ರುಮಿಲನಿಗೆ ನಾಶ ಮಾಡುವಾಗ, ನೀನು
ಮೋಸದಿಂದ ನನ್ನಲ್ಲಿ ಯಾವ ಮಗು ನಿನ್ನಿಂದ ಜನಿಸಿದೆಯೋ ಅದನ್ನು ನಮ್ಮ ಕುಲದಲ್ಲೇ ಹುಟ್ಟುವ ಮಗು ಕೊಲ್ಲಲಿ ಅಂತ ಅವಳು ಶಾಪ ಕೊಟ್ಟಿರುತ್ತಾಳೆ. ಆ ಶಾಪವು ಕೂಡ ಕೃಷ್ಣನಿಂದ ಇವನ ಮೃತಿಗೆ ಕಾರಣವಾಗುತ್ತೆ. ಹಾಗಾಗಿ ಜನ್ಮಶುದ್ಧಿ ಇಲ್ಲಾದ್ದರಿಂದ ಹುಟ್ಟಿನಿಂದ ಕೃಷ್ಣನ ದ್ವೇಷ ಮಾಡ್ತಾ ಇದ್ದ. ಜರಾಸಂಧ, ನರಕಾಸುರ ಎಲ್ಲರೂ ತತ್ವಾಭಿಮಾನಿ ದೈತ್ಯರು. ತತ್ವಾಭಿಮಾನಿ ದೇವತೆಗಳು ಇದ್ದಾರೆ, ತತ್ವಾಭಿಮಾನಿ ದೈತ್ಯರು ಇದ್ದಾರೆ. ಒಬ್ಬರು ಮನಸ್ಸನ್ನು ಉದ್ಧಾರದೆಡೆ ಕೊಂಡೊಯ್ದರೆ ಅಧಃಪತನದೆಡೆ ಕೊಂಡೊಯ್ಯುತ್ತಾರೆ ದೈತ್ಯರು. ಜರಾಸಂಧ ನರಕಾಸುರ ಮನೋಭಿಮಾನಿಗಳು. ಬಾಣಾಸುರ ಚಕ್ಷುರೇಂದ್ರಿಯಕ್ಕೆ ಅಭಿಮಾನಿ. ಕೇಶಿ ಮತ್ತು ಧೇನುಕರು ಪಾಣೇಂದ್ರಿಯಕ್ಕೆ ಅಭಿಮಾನಿ. ತೃಣಾವರ್ತ ಪಾದಾಭಿಮಾನಿ. ಸಾಲ್ವ ಶ್ರೋತ್ರೇಂದ್ರಿಯಾಭಿಮಾನಿ ಅಂತ ಕೆಲವು ತುಂಬ ವಿವರ ಕೊಟ್ಟು, ಕಾಲನೇಮಿ ಯಾರು ಅಂದರೆ ಶಿವವರದಿಂದ ಅಜೇಯ ಆಗಿದ್ದ. ಮುಖ್ಯ ಪ್ರಾಣ ಹಾಗೂ ಭೃಗುಮುನಿಗಳ ಆವೇಶವೂ ಇತ್ತು. ಅದರಿಂದಾಗಿ ಜರಾಸಂಧ ಅವನ ರಕ್ಷಣೆಗಾಗಿ ಏನು ಯಕ್ಷರನ್ನು ನೇಮಿಸಿದ್ದ, ಶಿವನ ಯಕ್ಷ, ಅವರನ್ನು ಗೆಲ್ತಾನೆ ಕಂಸ. ಆದ್ದರಿಂದ ಕಾಲನೇಮಿಯ ಅಂಶವೂ ಇತ್ತು ಮತ್ತು ಮುಖ್ಯ ಪ್ರಾಣ ಭೃಗುಗಳ ಆವೇಶವೂ ಇತ್ತು. ಋತುದೇವರ ಬಲಬಲದಿಂದ ಇಂದ್ರನನ್ನು ವರುಣರನ್ನು ಗೆದ್ದಿದ್ದ. ಇಷ್ಟು ಕಂಸ. ಆದ್ದರಿಂದ ಈ ರೀತಿಯಾಗಿ ಜೀವದ್ವಯ ಸಮಾವೇಶ ಇತ್ತು. ಆದ್ದರಿಂದ ಒಂದು ಸ್ವಲ್ಪ ತಲೆ ಸರಿಯಾದ ಹಾಗೆ, ಇನ್ನೊಮ್ಮೆ ತಲೆ ಗೆಟ್ಟ ಹಾಗೆ ವರ್ತನೆ ಮಾಡ್ತಾ ಇದ್ದ ಕಂಸ. ಆಸೀನ ಸಂವಿಶಂತಿಷ್ಠನ್ ಭುಂಜಾನಃ ಪರ್ಯಟನ್ ಪಿಬನ್ ಚಿಂತಯಾನೋ ಹೃಷಿಕೇಶಮಪಶ್ಯತ್ ತನ್ಮಯಂ ಜಗತ್. ಸಾಮಾನ್ಯ ಪರಮಾತ್ಮನನ್ನು ಚಿಂತನೆ ಮಾಡುವವರು ಯಾರು ಅಂತ ಒಂದು ವಿಚಾರ ಉಂಟಾದರೆ ಒಬ್ಬ ಕವಿ ಹೇಳ್ತಾನೆ, ಪರಮಾತ್ಮನನ್ನು ಚಿಂತನೆ ಮಾಡೋದು ಯಾರು ಅಂದರೆ ದ್ವೇಷಿಯೇ ಪರಮಾತ್ಮನನ್ನು ಹೆಚ್ಚು ಚಿಂತನೆ ಮಾಡೋದು ಅಂತ. ಪರಮಾತ್ಮನ ಭಕ್ತ ಅಷ್ಟು ಚಿಂತನೆ ಮಾಡಲ್ಲ. ಕುಳಿತಾಗ, ಮಲಗಿದಾಗ, ನಿಂತಾಗ, ಉಣುವಾಗ, ತಿರುಗಾಡುವಾಗ, ನೀರು ಕುಡಿಯುವಾಗ ಎಲ್ಲ ಕಾಲದಲ್ಲಿಯೂ ಹರಿಯೇ ಯೋಚನೆ. ಯಾವಾಗ ಬರ್ತಾನೆ ಹರಿ, ಯಾವಾಗ ಬರ್ತಾನೆ ಅಂತ ಹರಿ ವಿಚಾರ ಮಾಡ್ತಾ ಇದ್ದ. ಮಾನಸಿಕ ನೆಮ್ಮದಿ ಕಳೆದುಕೊಂಡಿದ್ದಾನೆ. ಆವಾಗ ಎಲ್ಲ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡ್ತಾರೆ ಗರ್ಭಸ್ತುತಿಯಲ್ಲಿ. ಬ್ರಹ್ಮಾಭವಶ್ಚ ತತ್ರೈತ್ಯ ಮುನಿಭಿರ ನಾರದಾದಿಭಿಃ ದೇವೈ ಸಾನುಚರೈ ಸಾರ್ಧಂ ಗೀರ್ಭಿರ್ ವಿಷ್ಣುಮಥಾಸ್ತುವತ್. ಎಲ್ಲ ಬ್ರಹ್ಮದೇವರು, ನಾರದಾದಿ ಮುನಿಗಳು, ಎಲ್ಲ ದೇವಾನುಚರು ದೇವಕಿಯ ಬಳಿಗೆ ಬಂದು ಅರ್ಥಗರ್ಭಿತವಾದ ಮಾತಿನಿಂದ ದೇವಕಿಯನ್ನು ಕೊಂಡಾಡ್ತಾರೆ. ಇಲ್ಲಿ ಒಂದು ವಾದಿರಾಜರು ಒಂದು ಅಪರೂಪದ ಒಂದು ಸಂಗತಿಯನ್ನು ನಮ್ಮ ಕಣ್ಣು ಮುಂದೆ ಇಡ್ತಾರೆ. ಅಲ್ಲ, ಸತ್ಯಲೋಕದಂತಹ ಲೋಕ ಇರುವಾಗ ಬ್ರಹ್ಮದೇವರು ಸ್ತೋತ್ರ ಮಾಡುವಾಗ ಇಲ್ಲಿ ಬಂದು ಗರ್ಭಸ್ತುತಿ ಯಾಕೆ ಮಾಡಬೇಕು? ಸತ್ಯಲೋಕದಲ್ಲಿ ನಿಂತೇ ಸ್ತೋತ್ರ ಮಾಡಬಹುದಾಗಿತ್ತು. ಅದನ್ನು ಬಿಟ್ಟು ಇಲ್ಲಿ ತನಕ ಬಂದು ಗರ್ಭಸ್ತುತಿ ಯಾಕೆ ಮಾಡಬೇಕು? ಗರ್ಭದಲ್ಲಿ ಬಂದು ಅಂತಂದರೆ, ಒಂದು ಗರ್ಭವಾಸ ಹೇಗೆ ತಪ್ಪಿಸಿಕೊಳ್ಳಬೇಕು ಅಂದರೆ ಅದು ನಮಗೆ ತೋರಿಸಿಕೊಟ್ಟದ್ದು. ಹೇಗೆ ಅಂದರೆ, ಪರಮಾತ್ಮ ನಿನಗೆ ಯಾವ ಬಂಧನವೂ ಇಲ್ಲ, ಗರ್ಭದ ಯಾವ ದುಃಖ ಯಾವುದೂ ನಿನಗಿಲ್ಲ ಅಂತ ಗರ್ಭದಲ್ಲಿರುವ ಪರಮಾತ್ಮನನ್ನು ಸ್ತೋತ್ರ ಮಾಡಿದರೆ ಗರ್ಭವಾಸ ತಪ್ಪುತ್ತೆ ಅಂತ ನಮಗೆ ತಿಳಿಸ್ಕೊಡಬೇಕು. ಅದಕ್ಕೇನು ಮಾಡಿದ್ದು? ಸತ್ಯಲೋಕದಲ್ಲಿ ನಿಂತು ಸ್ತೋತ್ರ ಮಾಡಿದೆ. ಇಲ್ಲಿ ಬಂದು ಗರ್ಭವಾಸ ತಪ್ಪುವ ಉಪಾಯವನ್ನು ನಮಗೆ ತೋರಿಸ್ಲಿಕ್ಕೋಸ್ಕರ ಇಲ್ಲಿ ಸ್ತೋತ್ರ ಮಾಡಿದ್ದು ಅಂತ ಒಂದು ಕಾರಣ ಕೊಡ್ತಾರೆ. ಇನ್ನೊಂದು ಎರಡನೇ ಕಾರಣ ತುಂಬ ಸೊರಸವಾಗಿ ಕೊಡ್ತಾರೆ. ಕೆಲವೊಮ್ಮೆ ರಾಜರು ಕೆಲವರಿಗೆ ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ಕೊಟ್ಟಾಗಿರುತ್ತೆ, ಅವರ ನೆನಪೇ ಇರಲ್ಲ, ತಮ್ಮ ರಾಜ್ಯ ಕಾರ್ಯದಲ್ಲಿ ಮಗ್ನರಾಗಿರ್ತಾರೆ. ಮಂತ್ರಿಗಳು ಕೆಲವೊಮ್ಮೆ ಆ ವ್ಯಕ್ತಿಯ ತಪ್ಪು ಕಡಿಮೆ ಇದ್ದು ಶಿಕ್ಷೆ ಅಧಿಕವಾದಾಗ ಕಾರಾಗಾರದ ಬಳಿ ಅವರನ್ನು ಕರೆದುಕೊಂಡು ಹೋಗಿ ಆ ಶಿಕ್ಷೆ ಹೇಗೆ, ಕಾರಾಗಾರ ಹೇಗಿರುತ್ತೆ, ಆ ಕತ್ತಲು, ಇವನು ಪಟ್ಟ ಆ ದುಃಖ, ಇದನ್ನೆಲ್ಲ ವರ್ಣನೆ ಮಾಡಿದರೆ ಅವರನ್ನು ಬಿಟ್ಟು ಬಿಡು ಅನ್ನುವ ಸಂಭವ ಇರುತ್ತೆ ರಾಜರು. ಹಾಗೆ ಪರಮಾತ್ಮನು ಮಹಾರಾಜನ ಹಾಗೆ ನಮಗೆ ಗರ್ಭವಾಸ ಎಂಬಕ್ಕೆಷ್ಟು ಕಾರಾಗೃಹದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಪರಮಾತ್ಮನಿಗೆ ಅನೇಕ ವ್ಯಾಪಾರಗಳಿರೋದನ್ನು ಇದ್ರ ಬಗ್ಗೆ ಅಷ್ಟು ಲಕ್ಷ್ಯ ಇಲ್ಲ, ಅದೊಂದು ಕಲ್ಪನೆ ಅಷ್ಟೇ. ಜಗದ್ವ್ಯಾಪಾರದಲ್ಲಿ ಜಗನ್ನಿಯಾಮಕನಾಗಿ ಪ್ರೇರಣೆ ಮಾಡ್ತಾ ಇರ್ತಾನವನು. ಈ ಕಾರಾಗೃಹದ ಶಿಕ್ಷೆಯ ಬಗ್ಗೆ, ಮುಕ್ತರಿಗೆ ಇದು ದೊಡ್ಡ ಶಿಕ್ಷೆ, ಅದರ ಬಗ್ಗೆ ಸ್ವಲ್ಪ ಗಮನ ಕಡಿಮೆ. ಅದಕ್ಕೆ ಬ್ರಹ್ಮಾದಿ ದೇವತೆಗಳು ಏನು ಮಾಡ್ತಾರೆ, ಸ್ವಾಮಿ
ನೀನು ಗರ್ಭದ ಒಳಗಿದ್ದು ಭಕ್ತರ ಕಷ್ಟವನ್ನು ಅರ್ಥ ಮಾಡಿಕೊ, ಆವಾಗ ಭಕ್ತರಿಗೆ ಈ ಕಷ್ಟ ಕೊಡಬಾರದು ಅಂತ ಅನಿಸುತ್ತೆ ಅಂತ. ಅದಕ್ಕೋಸ್ಕರ ಪರಮಾತ್ಮ ಗರ್ಭದ ಒಳಗಿದ್ದಾನೆ, ಇವನನ್ನು ಸ್ತೋತ್ರ ಮಾಡ್ತಾರೆ. ಯಾಕೆ ಸ್ತೋತ್ರ ಮಾಡೋದು ಅಂದರೆ ನೀನು ಒಳಗಿದ್ದು ಭಕ್ತರ ಕಷ್ಟವನ್ನು ಅರ್ಥ ಮಾಡಿಕೊಂಡಿದ್ದಿ ಅಂತ. ಹಾಗಾಗಿ ಮುಂದೆ ಈ ಭಕ್ತರಿಗೆ ಈ ಗರ್ಭವಾಸ ಎಂಬ ಕಾರಾಗೃಹ ಕೊಡಲ್ಲ ಅಂತ. ಆ ಕಾರಣಕ್ಕೇನೋ ಸತ್ಯಲೋಕವನ್ನು ಬಿಟ್ಟು ಇಲ್ಲೇ ಗರ್ಭಸ್ತುತಿ ಮಾಡ್ತಾ ಇದ್ದಾರೆ ಅಂತ ವಾದಿರಾಜರು ಸುಂದರವಾಗಿ ಕಾರಣ ನಿರೂಪಣೆ ಮಾಡ್ತಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಅಂಥೇಳಿ ಅನೇಕ ಶ್ಲೋಕಗಳನ್ನು ಮಾಡ್ತಾರೆ. ಆದರೆ ಒಂದು ಶ್ಲೋಕ ಇದೆ, ದೊಡ್ಡ ಸಂಖ್ಯಾಶಾಸ್ತ್ರ, ನ್ಯೂಮರಾಲಜಿಯನ್ನು ತನ್ನ ಗರ್ಭದಲ್ಲಿ ಇಟ್ಟುಕೊಂಡ ಶ್ಲೋಕ. ಏಕಾಯನೌಸೌ ದ್ವಿಫಲಸ್ತ್ರಿಮೂಲಶ್ಚತುರಸ ಪಂಚಶಿಫಷ್ಯಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಖಗೋ ಹ್ಯಾದಿ ವೃಕ್ಷ. ಕೂಟ ಶ್ಲೋಕ. ಒಂದು ಮರ ಇದೆ, ಅದಕ್ಕೊಂದು ಆಶ್ರಯ, ಒಂದು ಆಶ್ರಯ ಇದೆ. ದ್ವಿಫಲ, 2 ಹಣ್ಣು ಬಿಡುತ್ತೆ ಅಲ್ಲಿ. ತ್ರಿಮೂಲ, 3 ಬೇರಂತೆ. ಚತುರಸ್ರ, 4 ಬಗೆಯ ರುಚಿಯ ಹಣ್ಣು ಕೊಡುವ ಮರ ಅದು. ಪಂಚಶಿಫ, 5 ಬೀಳಲಿದೆ. ಷಡಾತ್ಮ, 6 ವಿಕಾರ ಉಳ್ಳದ್ದು. ಸಪ್ತತ್ವಕ್, 7 ತೊಗಟೆ. ಅಷ್ಟವಿಟಪ, 8 ಟೊಂಗೆ. ನವಾಕ್ಷ, 9 ಪೊಟರೆ. ದಶಚ್ಛದಿ, 10 ಎಲೆ. ಅಂತಹ ಒಂದು ಮರ ಇದೆ ಅಂತ. ಏನಿದು ಮರದ ಬಗ್ಗೆ ಇಲ್ಲಿ ಯಾಕೆ ವ್ಯಾಸ ವರ್ಣನೆ ಮಾಡಿದ್ದು ಅಂತ ಪ್ರಶ್ನೆ ಬರುತ್ತೆ. ಆ ಸೂಕ್ಷ್ಮ ದೃಷ್ಟಿಯನ್ನು ನೋಡಬೇಕು ಅಂತಾರೆ ವ್ಯಾಖ್ಯಾನಕಾರರು. ಇಲ್ಲಿ ಮರ ಅಂದರೆ ಅಶ್ವತ್ಥ ವೃಕ್ಷ, ಊರ್ಧ್ವಮೂಲ ಮದಶಾಖಂ ಅಂತ. ಸಂಸಾರ ವೃಕ್ಷ ಅಶ್ವತ್ಥ ಏನುಂಟು ಅದನ್ನೇ ಇಡೀ ಜಗತ್ತು. ಮರ ಅಂದರೆ ನಾವಿಲ್ಲಿ ಅದನ್ನು ಇಟ್ಕೊಳ್ಳಬೇಕು. ಇಲ್ಲಿ ಒಂದೊಂದು ಕೂಡ 1, 2, 3 ಅಂತ ಲೆಕ್ಕ. 1 ಕೂಡಿಸು 2 ಕೂಡಿಸು ಅಂತ 10 ಕೂಡಿಸು, ಒಟ್ಟಾಗೋದು 55 ಆಗುತ್ತೆ. 55 ಅಂದರೆ 1ರ ನಂತರ ಬರೆದರೆ 5, 5 10 ಆಯಿತು. ಹಾಗಾದರೆ 10 55 ಆಗುತ್ತೆ, 55 10 ಆಗುತ್ತೆ. ಇಲ್ಲಿ ಇದೊಂದು ಸ್ವಾರಸ್ಯ. ಇದನ್ನು ನಾವು ಅಕ್ಷರಾಂಕರವಾಗಿ ಪರಿವರ್ತನೆ ಮಾಡಿದರೆ 2, 5, 5 ಅಂತ 2 ಶಬ್ದ. 55 ಅನ್ನೋದನ್ನು 2 ಶಬ್ದ ಹೇಳುತ್ತೆ. ಒಂದು ಮಮ, ಇನ್ನೊಂದು ಶಮ. ಅಂದರೆ 55 ಇದರಲ್ಲಿ ಪ್ರಪಂಚವೇ ಅಡಗಿದೆ. 5, 5 2 ಶಬ್ದ. ಮಮ ಶಮ ಇದೇ 2 ಹಣ್ಣುಗಳು ಅಂತ ಹೇಳ್ತಾರೆ. ಒಂದು ಪ್ರವೃತ್ತಿ ಮಾರ್ಗಿಗಳು, ಇನ್ನೊಂದು ನಿವೃತ್ತಿ ಮಾರ್ಗಿಗಳು. ಪ್ರವೃತ್ತಿ ಮಾರ್ಗಿಗಳಿಗೆ ಬೇಕಾದ ಹಣ್ಣು ಮಮ, ಎಲ್ಲವೂ ನನ್ನದು 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 ಪ್ರವೃತ್ತಿ ಮಾರ್ಗಿಗಳು. ನಿವೃತ್ತಿ ಮಾರ್ಗಿಗಳಿಗೆ ಶಮ, ಯಾವುದು ನನ್ನದಲ್ಲ, ಪರಮಾತ್ಮನೆಡೆ ಮಾತ್ರ ಮನಸ್ಸು ನೆಟ್ಟಿರ್ತಾರೆ. ಈ ರೀತಿಯಾಗಿ ಒಂದು ಸಂಖ್ಯಾಶಾಸ್ತ್ರ ಇದೆ ಅಂತ ಒಂದು ಅರ್ಥ ಮಾಡಿ, ಇನ್ನೊಂದು ಆಂತರಂಗಿಕ ಅರ್ಥವನ್ನು ಮಾಡ್ತಾರೆ. ಜಗತ್ತೇ ಒಂದು ವೃಕ್ಷ ಅಂತ ಭಾವಿಸಬೇಕು. ಏಕಾಯನ, ಒಂದು ಆಧಾರ, ಅದು ಮೂಲ ಪ್ರಕೃತಿಯ ಒಂದು ಆಧಾರ. ದ್ವಿಫಲ, 2 ಫಲ, ಯಾವುದು ಐಹಿಕ ಪಾರತ್ರಿಕ, ಇದೇ 2 ಫಲ. ಬೇರು ಗುಣತ್ರಯವೇ, ತ್ರಿಮೂಲ 3 ಬೇರು, ಯಾವುದು ಗುಣತ್ರಯವೇ ಬೇರು ಮರಕ್ಕೆ. ಆಮೇಲೆ ಚತುರಸ, 4 ಬಗೆಯ ರುಚಿ ಕೊಡುವ ಫಲ ಅಂದರೆ ಪುರುಷಾರ್ಥ ಚತುಷ್ಟಯ, ಇದೇ 4 ಹಣ್ಣು. ಪಂಚಶಿಫ, 5 ಬೀಳಲು, ಯಾವುದಂದ್ರೆ ಒಂದು ಪಂಚಭೂತ ಅಥವಾ ಪಂಚತರ ಮಾತ್ರ, ಇದೇ 5 ಬೀಳಲು. ಷಡಾತ್ಮ, 6 ಬಗೆಯ ವಿಕಾರ. ಇನ್ನು ಯಾವುದು ಅಂದರೆ ಅದು ಸ್ವಲ್ಪ ನಿರೂಪಣೆ ಮಾಡ್ತಾರೆ. 6 ಬಗೆಯ ವಿಕಾರ ಅಂದರೆ ಸಾಮಾನ್ಯ ಕಾಮಕ್ರೋಧಾದಿಗಳಲ್ಲ. ಒಂದು ಗರ್ಭ ಪ್ರವೇಶಕ್ಕೆ ಸನ್ನದ್ಧನಾದ ಜೀವ, ಈ ಅವಸ್ಥೆಯಲ್ಲಿ ಏನು ಜೀವ ಇರ್ತಾನೋ ಇದು ಅವನ ಮೊದಲ ವಿಕಾರ. ಆಮೇಲೆ ಗರ್ಭದಲ್ಲಿ ಪ್ರವೇಶ ಮಾಡಿ ಹುಟ್ಟುತ್ತಾನೆ, ಜಾಯತೆ, ಅದು 2ನೇ ವಿಕಾರ. ಆಮೇಲೆ ಜನಿಸಿದ ಮೇಲೆ ಬೆಳವಣಿಗೆ ಆಗುತ್ತೆ, ವರ್ಧತೆ, ಅದು 3ನೇ ವಿಕಾರ. ಆಮೇಲೆ ಬೆಳೆದ ಮೇಲೆ ವಿಪರಿಣಾಮತೆ ಅಂತ ಹೊಸದಾಗಿ ಕೆಲವು ಬರುತ್ತೆ, ಕೂದಲಿರಲ್ಲ ಕೂದಲು ಬರುತ್ತೆ. ಆಮೇಲೆ ಬಂದ ತಲೆ ಕೂದಲೆಲ್ಲ ಪರಿವರ್ತನೆ ಆಗುತ್ತೆ, ಎಲ್ಲ ತಲೆ ಕೂದಲು ಬಿಳಿ ಆಗುತ್ತೆ, ಚರ್ಮ ಸುಕ್ಕಾಗುತ್ತೆ, ಇದು ಒಂದು 5ನೇ ವಿಕಾರ. ಕೊನೆಯ ವಿಕಾರ ನಶ್ಯತಿ. ಈ ರೀತಿಯಾಗಿ 6 ವಿಕಾರ. ಇನ್ನು 7 ತೊಗಟೆಗಳು, 7 ಧಾತುಗಳು. ತ್ವಕ್, ಚರ್ಮ, ಮಾಂಸ, ರುಧಿರ,
ಅಸ್ಥಿ, ಮಜ್ಜ ಅಂಥೇಳಿ ಎಲ್ಲ 7 ಧಾತುಗಳು ಏನಿದೆ ಇದು 7 ತೊಗಟೆ. 8 ಬಗೆಯ ಟೊಂಗೆ ಅಂತ ಹೇಳ್ತಾರೆ. 8 ಬಗೆಯ ಜೀವರಾಶಿಗಳು, ದೇವ, ಗಂಧರ್ವ, ದೈತ್ಯರು, ದಾನವರು, ಪಿಶಾಚಿಗಳು. ಅಂದರೆ ಇವರು ಸ್ವಲ್ಪ ಚಾಕರಿ ಮಾಡ್ತಾರೆ ಅಂತ. ಪಿಶಾಚಿ ಸಾಮಾನ್ಯ ದೈತ್ಯರ ಚಾಕರಿ ಮಾಡುವ ಒಂದು ಗುಂಪಿಗೂ ಪಿಶಾಚಿ ಅಂತ ಕರೀತಾರೆ. ಮನುಷ್ಯ, ಈ ರೀತಿಯಾಗಿ ಸ್ಥಾವರ, ಜಂಗಮ ಅಂಥೇಳಿ 8 ಬಗೆಯ ಜೀವರೇ 8 ಟೊಂಗೆಗಳು ಈ ಜಗದ್ವೃಕ್ಷಕ್ಕೆ. 9 ಪೊಟರೆ, 2 ಕಿವಿ, 2 ಕಣ್ಣು, ಮೂಗಿನ 2 ಹೊಳ್ಳೆ, ಬಾಯಿ, ಮಲಮೂತ್ರ ದ್ವಾರ, ಒಟ್ಟಾರೆ 9 ಕೊಠರೆ ಆಯಿತು. ಇಷ್ಟು ಪ್ರಾಣೋತ್ಕ್ರಮಣದ ಮುಖ್ಯ ದ್ವಾರ. 10 ಇಂದ್ರಿಯ, 10 ಎಲೆ, ಇಷ್ಟು ಜಗದ್ವೃಕ್ಷ. ಈ ಜಗದ್ವೃಕ್ಷದಲ್ಲಿ 2 ಹಕ್ಕಿ ಕೂತಿದೆ ಅಂತಾರೆ. ಒಂದು ಅಂಶ ಸೇರಿಸಿಕೊಳ್ಳಬೇಕು. 2 ಹಕ್ಕಿ ಕೂತಿದೆ. ಒಂದು ಹಕ್ಕಿ ಪ್ರವೃತ್ತಿ ಮಾರ್ಗಿ, ಇನ್ನೊಂದು ಹಕ್ಕಿ ನಿವೃತ್ತಿ ಮಾರ್ಗಿ. 2 ಹಕ್ಕಿಯ ಸ್ವಭಾವ ಏನಂದ್ರೆ ಒಳ್ಳೆ ಅಂದವಾಗಿ ಚಿತ್ರಣ ಕೊಡ್ತಾರೆ ವ್ಯಾಖ್ಯಾನಕಾರರು. ಒಂದು ಪ್ರಪಂಚಕ್ಕೆ ಬೆನ್ನು ಹಾಕಿ ಕೂತಿದೆ ಒಂದು ಹಕ್ಕಿ, ಇನ್ನೊಂದು ಹಕ್ಕಿ ದೇವರಿಗೆ ಬೆನ್ನು ಹಾಕಿ ಕೂತಿದೆ ಅಂತ. 2 ಹಕ್ಕಿ ಕೂತಿದೆ ಅಂಥೇಳಿ ಈ ರೀತಿಯಾಗಿ ಸಂಖ್ಯಾಶಾಸ್ತ್ರದ ಮೂಲಕ ಜಗತ್ತಿನ ರಹಸ್ಯವನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಈ ರೀತಿಯಾಗಿ ಅನೇಕ ರೀತಿಯಾಗಿ ಗರ್ಭಸ್ತುತಿ ಆದ ಮೇಲೆ ಮುಂದೆ ದಿಷ್ಟ್ಯಾಂಬತೆ ಕುಕ್ಷಿಗತಃ ಪರಃ ಪುಮಾನ್ ಅಂಶೇನ ಸಾಕ್ಷಾತ್ ಭಗವಾನ್ ಭವಾಯನಃ ಮಾ ಭೂದ್ಭಯಂ ಭೋಜಪತೇರ್ಮುಮೂರ್ಷೋ ಗೋಪ್ತಾಯ ದೂನಾಂ ಭವಿತಾ ಯದಾತ್ಮಜಃ. ಅದರಿಂದ ನಿನ್ನ ಭಾಗ್ಯ, ಪರಮಾತ್ಮನೇ ನಿನ್ನ ಉದರದಲ್ಲಿ ಪ್ರವೇಶ ಮಾಡಿದ್ದಾನೆ, ನಿನಗೇನು ಭಯ ಬೇಡ, ಬೇಗನೆ ಯದುಕುಲಕ್ಕೆ ರಕ್ಷಕನಾಗ್ತಾನೆ ಅಂತ ಇಷ್ಟು ಸ್ತೋತ್ರ ಮಾಡಿ ಇತ್ಯಭಿಷ್ಟೂಯ ಪುರುಷಂ ದೇವಾಹ ದಿವಂ ಪ್ರತಿಯೋ, ಎಲ್ಲರೂ ಕೂಡ ತಮ್ಮ ಲೋಕಕ್ಕೆ ಹಿಂತಿರುಗ್ತಾರೆ. ಇಲ್ಲಿಗೆ 4ನೇ ಅಧ್ಯಾಯ ಮುಗಿಯುತ್ತೆ. 5ನೇ ಅಧ್ಯಾಯದಲ್ಲಿ ನೇರವಾಗಿ ಕೃಷ್ಣಾವತಾರದ ಬಗ್ಗೆ ನಿರೂಪಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಥ ಸರ್ವಗುಣೋಪೇತಃ ಕಾಲಃ ಪರಮಶೋಭನಃ ಇಷ್ಟು ಹೇಳಿ ದಿಶಃ ಪ್ರಸೇದುರ್ಗಗನಂ ನಿರ್ಮಲೋಡುಗಣೋದಯಂ ಮಹೀಮಂಗಲ ಭೂಯಿಷ್ಠ ಪುರಗ್ರಾಮೋ ವ್ರಜಾಕರ. ಮಹಾತ್ಮರ ಜನ್ಮವಾದಾಗ ಇಡೀ ಪ್ರಕೃತಿ ಮಹಾತ್ಮನ ಜನ್ಮವನ್ನು ಹಾತೊರೆಯುತ್ತಾ ಇರುತ್ತಂತೆ. ಎಲ್ಲ ದಿಕ್ಕುಗಳಲ್ಲಿ ಪ್ರಸನ್ನತೆ ಮೂಡಿಬಂತು. ರಾತ್ರಿ ಹೊತ್ತು ನಕ್ಷತ್ರಗಳು ಬೇಗನೆ ಕಂಡಿವೆ. ಎಲ್ಲ ಇಡೀ ಭೂಮಿ ಮಂಗಳಮಯವಾಯಿತು. ನದ್ಯ ಪ್ರಸನ್ನ ಸಲೀಲಾಹ ಹೃದಾ ಜಲರುಹಶ್ರಿಯ ದ್ವಿಜಾಲಿಕುಲ ಸನ್ನಾದಸ್ತಬಕ ವನರಾಜಯ ಅಂತ ಎಲ್ಲ ನದಿಗಳಲ್ಲಿ ನೀರೆಲ್ಲ ತಿಳಿಯಾಯಿತು. ಕೊಳಗಳಲ್ಲಿ ಕಮಲ ಅರಳಿತು. ಹಕ್ಕಿಗಳು ಒಳ್ಳೆ ಗಾಯನ ಶುರು ಮಾಡೋದಂತೆ. ಎಂಥ ಹಕ್ಕಿಗಳು ಅಂದರೆ ದ್ವಿಜಾಲಿ ಕುಲ ಸನ್ನಾದ ಸ್ತಬಕ ವನರಾಜಯ ಅಂತ. ಕಾಡುಗಳ ಹೂಹಣ್ಣು ಗೊಂಚಲುಗಳಲ್ಲೆಲ್ಲ ಹಕ್ಕಿಗಳು ಮಧುರ ಧ್ವನಿಯನ್ನು ಮಾಡ್ತಾ ಇವೆ. ವವೌ ವಾಯುಸ್ಸುಖ ಸ್ಪರ್ಶ ಪುಣ್ಯಗಂಧವಃ ಶುಚಿ ಅಗ್ನಯಶ್ಚ ದ್ವಿಜಾತೀನಾಂ ಶಾಂತಾಸ್ತತ್ರ ಸಮಿಂಧತ. ಶುದ್ಧವಾದ ಗಾಳಿ ಎಲ್ಲ ಸುಗಂಧವನ್ನು, ಪರಿಮಳವನ್ನು ಸೂಸ್ತಾ ಒಳ್ಳೆ ಸ್ಪರ್ಶ ಸುಖ ನೀಡ್ತಾ ಇತ್ತು. ಎಲ್ಲ ಯಾಗಾಗ್ನಿಗಳು ಸೌಮ್ಯವಾಗಿ ಉರಿತಾ ಇದೆ. ಸಾಮಾನ್ಯ ಅಗ್ನಿ ಉರಿಯುವಾಗ ಒಂದು ತರಹದ ಪ್ರಖರತೆ ಇರುತ್ತೆ. ಅವತ್ತೇನೋ ಅಗ್ನಿಹೋತ್ರಿಗಳು ಅವರ ಅಗ್ನಿಯಲ್ಲಿ ಒಂದು ತರಹ ಸೌಮ್ಯವಾಗಿ ಉರಿಯುವ ಹಾಗಿತ್ತಂತೆ. ಇಷ್ಟು ಪ್ರಕೃತಿಯ ಚಿತ್ರಣ ಕೊಟ್ಟು ಮನಾನ್ಯಾಸನ್ ಪ್ರಸನ್ನಾನಿ ಸಾಧೂನಾಮಸುರದ್ರುಹಾಂ ಜಾಯಮಾನೇಷ್ಯಜೇ ತಸ್ಮಿನ್ನೇದುರ್ದುಂದುಭಯೋ ದಿವಿ. ಅಸುರರ ಮನಸ್ಸು ಎಲ್ಲ ಒಂದು ಸ್ವಲ್ಪ ಅಲ್ಲಿಯ ಸ್ವಲ್ಪ ಪ್ರಸನ್ನತೆ ಇರಲಿಲ್ಲ. ಸಜ್ಜನನ ಮನಸ್ಸಿನಲ್ಲಿ ಪ್ರಸನ್ನತೆ ತುಂಬಿಕೊಂಡಿದೆ. ಎಲ್ಲ ದುಂದುಭಿಗಳು ಮುಳುಗುತ್ತೆ. ಕೃಷ್ಣಾವತಾರದ ಮಹಿಮೆ ಏನು ಅಂದರೆ ಮುಂದೆಲ್ಲ ಸ್ಪಷ್ಟ ಗೊತ್ತಾಗತ್ತೆ. ಯಮುನಾ ಪ್ರವಾಹ ದಾರಿ ಕೊಡುತ್ತೆ ಅಂತೆಲ್ಲ ಹೇಳ್ತಾರೆ. ಅನೇಕ ಮಹಿಮೆ ಮುಂದೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಮುಮುಚುರ್ ಮುನಯೋ ದೇವಾಃ ಸುಮನಾಂಸಿ ಮುದಾನ್ವಿತಾಃ ಮಂದಂ ಮಂದಂ ಜಲಧರಾಃ
ಜಗರ್ಜುರನು ಸಾಗರಂ. ಎಲ್ಲ ಮುನಿಗಳು ದೇವತೆಗಳು ಆನಂದಭರಿತರಾಗಿ ಹೂಮಳೆಗೆರಿತಾರೆ. ಮೋಡಗಳು ಸಮುದ್ರದ ಬಳಿ ನಿಂತು ಮೆಲ್ಲ ಮೆಲ್ಲನೆ ಗುಡುಕ್ತಾ ಇದೆ. ನಿಶೀತೆ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶ್ರಯ ಪ್ರಾದುರಾಸೀದ್ಯಥಾ ಪ್ರಾಚ್ಯಾಂ ದಿಶೀಂದುರಿವ ಪುಷ್ಕಲಃ. ಮಧ್ಯರಾತ್ರಿ ಗಾಢ ಕತ್ತಲು ಕವಿದಿದೆ. ಎಲ್ಲರಿಗೂ ಆಶ್ಚರ್ಯ. ಸಾತ್ವಿಕರಿಗೆ ದುಂದುಭಿ ಎಲ್ಲ ಮುಳುಗ್ತಾ ಇದೆ. ಎಲ್ಲರ ಹೃದಯ ಗುಹಾವಾಸಿಯಾದ ಪರಮಾತ್ಮ ಪೂರ್ವ ದಿಕ್ಕಿನಲ್ಲಿ ಹುಣ್ಣಿಮೆ ದಿನ ಪೂರ್ಣ ಚಂದ್ರ ಉದಯ ಹೇಗಾಗುತ್ತೋ ಹಾಗೆ ದೇವಕಿಯಲ್ಲಿ ಅವತಾರ ಮಾಡ್ತಾನೆ ಪರಮಾತ್ಮ. ಆಗ ತಮದ್ಭುತಂ ಬಾಲಕ ಮಂಬುಜಕ್ಷಣಂ ಅಂಥೇಳಿ ವಸುದೇವರು ಸ್ತೋತ್ರ ಮಾಡ್ತಾರೆ. ತರುವಾಯ ದೇವಕಿಯು ಕೂಡ ಸ್ತೋತ್ರವನ್ನು ಮಾಡ್ತಾಳೆ. ದೇವಕಿ ಹೇಳುವಾಗ ರೂಪಂ ಯತ್ತತ್ ಪ್ರಾಹುರವ್ಯಕ್ತಮಾದ್ಯಂ ಬ್ರಹ್ಮಜ್ಯೋತಿರ್ನಿರ್ಗುಣಂ ನಿರ್ವಿಕಾರಂ ಸತ್ತಾಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುರಧ್ಯಾತ್ಮದೀಪಂ. ನಿನ್ನ ಸ್ವರೂಪ ನಿನ್ನ ಅನುಗ್ರಹ ಇಲ್ಲದೆ ವ್ಯಕ್ತವಾಗೋದಿಲ್ಲ ಅಂತ ಹೇಳಿ ನಷ್ಟೇ ಲೋಕೆ ದ್ವಿಪರಾರ್ಧಾವಸಾನೆ ಮಹಾಭೂತೇಷ್ವಾದಿಭೂತಂ ಗತೇಷು ವ್ಯಕ್ತೇ ವ್ಯಕ್ತಂ ಕಾಲವೇಗೇನ ಯಾತೆ ಭವಾನೇ ಕಶಿಷ್ಯತೆ ಶೇಷ ಸಂತಃ. ಮಹಾಪ್ರಳಯ ಕಾಲದಲ್ಲಿ ನೀನೊಬ್ಬನೇ ಇರ್ತಿ, ಬೇರೆ ಯಾರೂ ಇರೋದಿಲ್ಲ. ಮಹಾಪ್ರಳಯ ಅಂದರೆ ನಮ್ಮ ಲೆಕ್ಕದಲ್ಲಿ 31,104,000 ಕೋಟಿ ವರ್ಷ. ನಮ್ಮ ಲೆಕ್ಕದಲ್ಲಿ ಇಷ್ಟಾದ ಮೇಲೆ ನೀನೇ ಇರ್ತೀಯ ಅಂತ ಹೇಳಿ ಇಷ್ಟು ಸ್ತೋತ್ರ ಮಾಡ್ತಾಳೆ. ಆದ್ದರಿಂದ ನಿನಗೆ ಶೇಷ ಅಂತ ಹೆಸರು. ಇಷ್ಟು ಹೇಳಿ ಯೋ ಯಃ ಕಾಲೋ ತಸ್ಯ ತೇ ವ್ಯಕ್ತಬಂಧೋ ಜ್ಯೇಷ್ಠಾ ಮಾಹುಃ ಚೇಷ್ಟತೆ ಯೇನ ವಿದ್ಧಂ ತಂ ತ್ವಾ ಈಶಾನಂ ಕ್ಷೇಮಧಾಮಂ ಪ್ರಪದ್ಯೆ. ಎಲ್ಲರೂ ಕಾಲವಶರು, ಕಾಲ ನಿನ್ನ ಕಾಲಡಿ ಬಿದ್ದಿದೆ, ಅಂತಹ ನಿನಗೆ ನಮಸ್ಕಾರ ಅಂತಿಷ್ಟು ಸ್ತೋತ್ರ ಮಾಡಿ ಮರ್ತ್ಯೋ ಮೃತ್ಯು ಯಾಲಭೀತಃ ಪಲಾಯನ್ ಲೋಕಾನ್ ಸರ್ವಾನ್ ನಿರ್ಭಯಂ ನಾಧ್ಯಗಚ್ಚತ್ ತ್ವತ್ಪಾದಾಬ್ಜಂ ಪ್ರಾಪ್ಯ ಯದೃಚ್ಛಯಾದ್ಯ ಸ್ವಸ್ಥಶ್ಯೇತೆ ಮೃತ್ಯುರಸ್ಮಾದಪೈತಿ. ಮೃತ್ಯು ಎಂಬ ಸರ್ಪದ ಭಯದಿಂದ ಮಾನವ ಎಲ್ಲೆಡೆ ಸುತ್ತಾಡಿದರೂ ಕೂಡ ನಿರ್ಭಯವಾದ ಸ್ಥಾನ ಎಲ್ಲೂ ಕಾಣಲಾರ. ಆದರೆ ನಿನ್ನ ಪಾದಕಮಲವನ್ನು ಪೊಂದಿದಾಗ ನಿರ್ಭಯವಾಗಿ ಮಲಗ್ತಾನೆ. ಅಂತಹ ಮಾನವನಿಂದ ಮೃತ್ಯು ದೂರ ಓಡುತ್ತೆ ನಿನ್ನ ಅನುಗ್ರಹ ಇದ್ದರೆ ಅಂತ ಸ್ತೋತ್ರ ಮಾಡಿ ಸತ್ವಂ ಘೋರ ದುಗ್ರಸೇನಾತ್ಮಜಾನ್ನಸ್ತ್ರಾಹಿತ್ರಸ್ತಾನ್ ಭೃತ್ಯ ವಿತ್ರಾಸಹಾಸಿ ರೂಪಂ ಚೇದಂ ಪೌರುಷಂ ಧ್ಯಾನಧಿಷ್ಣ್ಯಂ ಅಪ್ರತ್ಯಕ್ಷಂ ಮಾದೃಶಾಂ ತ್ವಾಂ ಕೃಷಿಷ್ಠಾಃ. ಕಂಸರಿಂದ ನನಗೆ ಭಯ ಆಗ್ತಾ ಇದೆ, ದಯವಿಟ್ಟು ಈ ಚತುರ್ಭುಜ ರೂಪ ಮರೆ ಮಾಡು. ಕಂಸನಿಂದ ನಮಗೆ ಬರಬಹುದಾದ ಭಯವನ್ನು ಪರಿಹಾರ ಮಾಡು ಅಂತ ಇಷ್ಟು ಪ್ರಾರ್ಥನೆ ಮಾಡಿ ಜನ್ಮತೆ ಮಯ್ಯಸೌ ಪಾಪೋ ಮಾ ವಿದ್ಯಾನ್ ಮಧುಸೂದನ ಸಮುದ್ವಿಜೇ ಭವದ್ಹೇತೋ ಕಂಸಾದಹಮಧೀರಧೀಹಿತ. ನಿನ್ನ ಪಾದಕಮಲದಲ್ಲಿ ಆಸಕ್ತರಾದವರಿಗೆ ಮೃತ್ಯು ದೂರ ಬೆನ್ನು ಹಟ್ಟಿ ಹೋಗುತ್ತೆ ಅಂತ ಹಿಂದೆ ಹೇಳಿರ್ತಾರೆ. ಮೃತ್ಯು ಹೊರಟು ಹೋಗುತ್ತೆ ಅಂತ. ಮತ್ತು ಪರಮಾತ್ಮನ ಮಾಯೆಯಿಂದ ನೀನು ನನ್ನಲ್ಲಿ ಅವತಾರ ಮಾಡಿದ್ದು ಕಂಸನಿಗೆ ಗೊತ್ತಾಗಬಾರದು. ಯಾಕೆಂದರೆ ನಿನ್ನ ಸಲುವಾಗಿ ನನಗೆ ತುಂಬ ಭಯ ಆಗತ್ತೆ. ಯಾಕೆ ಅಂದರೆ ನೀನು ಭಗವಂತ ಅಂತ ಪ್ರಜ್ಞೆ ನನಗೆ ಯಾವಾಗಲೂ ಇರಲ್ಲ, ಚಂಚಲ ಬುದ್ಧಿ ಅಂತ ಹೇಳಿ ಪರಮಾತ್ಮನ ಸ್ತೋತ್ರ ಮಾಡಿದ್ದಾಳೆ. ಮಾಯೆ
ಪರಮಾತ್ಮ ನೀನು ನಿನ್ನ ರೂಪ ಮರೆಮಾಚಿಕೋ, ಇಲ್ಲ ಕಂಸ ಕೊಂದು ಬಿಡುತ್ತಾನೆ ಅಂತ ಹೇಳಿ ಪರಮಾತ್ಮನ ಮಾಯೆಯಿಂದ ಕೆಲವು ಮಾತನಾಡ್ತಾ ಇದ್ದಾಳೆ. ವಿಶ್ವಂ ಯದೇ ತತ್ಸ್ವತನೋ ನಿಶಾಂತೆ ಯಥಾವಕಾಶಂ ಪುರುಷಃ ಪರೋ ಭವಾನ್ ಬಿಭರ್ತಿ ಸೋಯಂ ಮಮ ಗರ್ಭಗೋ ಭೂತ್ ಅಹೋ ನೃಲೋಕಸ್ಯ ವಿಡಂಬನಂ ಮಹತ್. ಕೊನೆಯದಾಗಿ ಒಂದು ಮಾತನಾಡ್ತಾಳೆ. ಲಯ ಮಾಡುವಾಗ ನೀನು ಸಾವಿರಾರು ಬ್ರಹ್ಮಾಂಡಗಳಿದೆ, ಹಿಂದಾದದ್ದು ಮುಂದೆ ಬರುವಂಥದ್ದು. ನಿನ್ನ ಉದರದಲ್ಲಿ ಎಲ್ಲೋ ಒಂದು ಕಡೆ ಇಡೀ ಬ್ರಹ್ಮಾಂಡ ಧಾರಣೆ ಮಾಡುವ ನೀನು ನನ್ನ ಉದರದಲ್ಲಿ ಇದ್ದಿ, ಇದು ಮೂಲೋಕಕ್ಕೆ ತೋತ ದೊಡ್ಡ ವಿಡಂಬನೆ ಅಂತ ಇಷ್ಟು ಪ್ರಾರ್ಥನೆ ಮಾಡಿದರೆ ಆಗ ಪರಮಾತ್ಮ ಇವರಿಬ್ಬರ ಒಂದಿಷ್ಟು ಪೂರ್ವವೃತ್ತಾಂತವನ್ನು ತಾನೇ ಕಥನ ಮಾಡ್ತಾನೆ. ಭಗವಾನುವಾಚ ತ್ವಮೇವ ಪೂರ್ವಸರ್ಗೇ ಭೂಃ ಪೃಷ್ಣಿಸ್ವಾಯಂಭುವೇ ಸತಿ ತದಾಯಂ ಸುತಪಾ ನಾಮ ಪ್ರಜಾಪತಿರಕಲ್ಮಷಃ. ಹಿಂದಿನ ಜನ್ಮ ಸ್ವಯಂಭುವ ಮನ್ವಂತರದಲ್ಲಿ ನೀನು ಕೃಷ್ಣಿಯಾಗಿ ಜನಿಸಿದ್ದೆ. ವಸುದೇವ ಸುತಪ ಅಂತ ಪ್ರಜಾಪತಿಯಾಗಿದ್ದ. ಯುವಾಂ ವೈ ಬ್ರಹ್ಮಣಾದಿಷ್ಟೌ ಪ್ರಜಾಸರ್ಗೇ ಯದಾ ತತಃ ಸನ್ನಿಯಮ್ಯೇಂದ್ರಿಯಗ್ರಾಮಂ ತೇ ಪಾತೆ ಪರಮಂ ತಪಃ. ಚತುರ್ಮುಖರು ನಿಮಗೆ ಪ್ರಜಾ ಸೃಷ್ಟಿ ಮಾಡಬೇಕು ಅಂತ ಆದೇಶವಿದ್ದಾಗ ಎಲ್ಲ ಇಂದ್ರಿಯ ನಿಗ್ರಹ ಮಾಡಿ ಒಳ್ಳೆ ತಪಸ್ಸು ಮಾಡಿದ್ದೀರಿ. ಶೀರ್ಣಪರ್ಣಾನಿಲಾಹಾರ ಉಪಶಾಂತೇನ ಚೇತಸ ಮತ್ತಃ ಕಾಮಾನಭೀಪ್ಸಂತೌ ಮದಾರಾಧನಮೀಹತು. ನೆಲದ ಮೇಲೆ ಏನು ಎಲೆ ಉದುರಿತ್ತೋ ಅದನ್ನು ಮಾತ್ರ ಭಕ್ಷಣೆ ಮಾಡ್ತಾ ಗಾಳಿಯನ್ನು ಸೇವಿಸ್ತಾ ನನ್ನನ್ನು ಆರಾಧನೆ ಮಾಡಿದ್ದೀರಿ ನೀವು. ಏವಂ ವಾಂ ತಪ್ಯತೋರ್ಭದ್ರೇ ತಪಃ ಪರಮ ದುಷ್ಕರಂ ದಿವ್ಯವರ್ಷ ಸಹಸ್ರಾಣಿ ದ್ವಾದಶೇಯುರ್ಮದಾತ್ಮನೋ. ನಮಗೆ ಬರಬಹುದಾದ ಒಂದು ಗೊಂದಲಕ್ಕೆ ಉತ್ತರ ಕೊಡ್ತಾರೆ. ಅನೇಕ ಪೌರಾಣಿಕ ಕಥೆ ಕೇಳಿದ್ರೆ ನಮಗೆಲ್ಲ ಒಂದು ಅನಿಸುತ್ತೆ, ನಾವು ಯಾಕೆ ಹುಟ್ಟಿದ್ದೇವೆ ಕಲಿಯುಗದಲ್ಲಿ? ತ್ರೇತಾಯುಗದಲ್ಲಿ ರಾಮನ ಕಾಲದಲ್ಲಿ ಸಮಯ ಅಂತ ಯಾರು ಬೇಕಾದರೂ ಮೋಕ್ಷಕ್ಕೆ ಬರಬಹುದು ಅಂತ ರಾಮ ಆಡಿದ್ದಾನೆ. ನಾವು ಆ ಯುಗದಲ್ಲಿ ಹುಟ್ಟಿದರೆ ಸಾಧನೆ ತುಂಬ ಮಾಡಬಹುದಿತ್ತು ಅಂತ. ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ನೀವು ದೇವಮಾನದಲ್ಲಿ 12,000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದೀರಾ ಅಂತ. ನಮ್ಮ ಪುಣ್ಯ ಹೆಚ್ಚು, ಕೆಲಸ ಕಡಿಮೆ, ಪುಣ್ಯ ಸಂಪಾದನೆ ಜಾಸ್ತಿ. ಅದು ಈ ಯುಗದ ಕಾರ್ಯ. 12,000 ವರ್ಷ ತಪಸ್ಸಾಗಿರಿ, ಆವಾಗ ನಾನು ನಿಮಗೆ ಪ್ರತ್ಯಕ್ಷನಾದೆ. ತದಾ ವಾಂ ಪರಿತುಷ್ಟೋಹಮಮುನಾ ವರ ವಪುಷಾನಘೆ ತಪಸಾ ಶ್ರದ್ಧಯಾ ನಿತ್ಯಂ ಭಕ್ತ್ಯಾ ಚ ಹೃದಿ ಭಾವಿತಃ ಪ್ರಾದುರಾಸಂ ವರದರಾಟ್ಯುವಯೋಃ ಕಾಮ್ಯದಿಚ್ಛಯಾ ಪ್ರಿಯತಾಂ ವರ ಇತ್ಯುಕ್ತೆ ಮಾದೃಶಾಂ ವಾಮೃತಃ ಸುತಃ. ನಾನು ಒಲಿದಾಗ ನಿಮ್ಮ ಅಭೀಷ್ಟ ಪೂರ್ಣೆ ಮಾಡಬೇಕು ಅಂತ ವರ ಕೇಳಿ ಅಂತ ನಿಮಗೆ ಹೇಳಿದೆ. ನೀವು ಕೇಳಿದ್ದು ನಿನ್ನಂಥ ಮಗನನ್ನು ಕೊಡು ಅಂತ. ಅಲ್ಲ, ಮೋಕ್ಷವನ್ನು ಕೇಳಬಹುದಿತ್ತು. ಮತ್ತು ಇಷ್ಟೆಲ್ಲ ಭೂಮಿಯಲ್ಲಿ ಜನ್ಮ, ಕಾರಾಗೃಹ, ಬಂಧನ ಯಾವುದೂ ಇರಲಿಲ್ಲ. ಮೋಕ್ಷವನ್ನು ಯಾಕೆ ಕೇಳಲಿಲ್ಲ ಅಂದರೆ ಅದು ನನ್ನ ಮಾಯೆ ಅಂತಾನೆ ಪರಮಾತ್ಮ. ಅಜುಷ್ಟಗ್ರಾಮ್ಯ ವಿಷಯಾವನಪತ್ಯೌ ಚ ದಂಪತಿ ನವವ್ರಾತೇಪವರ್ಗಂ ಮೇ ಮೋಹಿತೌ ಮಮ ಮಾಯಯ. ನೀವು ದಂಪತಿಗಳಾಗಿದ್ದು ಇನ್ನೂ ವಿಶೇಷ ಸುಖಾನುಭವ ನಿಮಗಿರಲಿಲ್ಲ, ಮಕ್ಕಳಾಗಿರಲಿಲ್ಲ. ಅದಕ್ಕೆ ನಾನೇ ನಿಮ್ಮನ್ನು ಮಾಯೆಯಿಂದ ಮೋಹಗೊಳಿಸಿ ನೀವು ಮಕ್ಕಳನ್ನು ಬೇಡುವಂತೆ ಮಾಡಿದೆ, ಮೋಕ್ಷವನ್ನು ಕೇಳುವಂತೆ ಮಾಡಲಿಲ್ಲ. ಇನ್ನೂ ಸ್ಪಷ್ಟಪಡಿಸ್ತಾನೆ. ಗತೇ ಮಯಿ ಯುವಾಂ ಲಬ್ಧ್ವಾ ವರಂ ಮದ್ ಸದೃಶಂ ಸುತಂ ಗ್ರಾಮ್ಯಾನ್ ಭೋಗಾನ ಭುಂಜಾಥಾಂ ಯುವಾಂ ಪ್ರಾಪ್ತ ಮನೋರಥೌ. ನೀವು ನನ್ನಂಥ ಮಗನನ್ನು ಕೇಳಿದರೆ, ನನ್ನಂಥ ಮಗ ಯಾರೂ ಇಲ್ಲ, ನಾನೇ ನಿಮಗೆ ಮಗನಾಗಿ ಬಂದೆ. ಪೃಷ್ಣಿಗರ್ಭ ಅನ್ನೋದನ್ನು ನಾನು ನಿಮಗೆ ಅವತರಿಸಿದ್ದೇನೆ. ಯಾಕೆಂದರೆ ಜ್ಞಾನಿ ಪ್ರಾರಬ್ಧ ಅನುಭವಿಸಿಯೇ ಮೋಕ್ಷ ಪಡೆಯಬೇಕು.
ದಾಂಪತ್ಯದ ಸುಖ ಪ್ರಾರಬ್ಧ ಇತ್ತು ಇನ್ನು ವಸುದೇವರಿಗೆ. ಅದರ ಅನುಭವ ಆಗಬೇಕು ಅಂತ ವರ ಕೇಳುವಂತೆ ಪರಮಾತ್ಮನೇ ಒಳಗೆ ನಿಂತು ಪ್ರೇರಿಸಿದ್ದಾನೆ. ತಯೋರ್ವಾಂ ಪುನರೇವಾಹಮದಿತ್ಯ ಮಾಸ ಕಶ್ಯಪಾತ್ ಉಪೇಂದ್ರ ಇತಿ ವಿಖ್ಯಾತೋ ವಾಮನತ್ವಾಚ್ಚ ವಾಮನಃ. ಎರಡನೇ ಜನ್ಮ ಕಶ್ಯಪರಾಗಿ ನೀವು ಜನಿಸಿದಾಗ ವಾಮನನಾಗಿ ಜನಿಸಿದೆ. ವಾಮನತ್ವಾಚ್ಚ ವಾಮನಃ, ನಾನು ಸುಂದರನಾಗಿ ಸಣ್ಣವನಾಗಿದ್ದೆ, ಆದ್ದರಿಂದ ನನಗೆ ವಾಮನ ಅಂತ ಹೆಸರು ಬಂತು. ಮತ್ತೆ ತೃತೀಯೇಸ್ಮಿನ್ ಭವೇಹಂ ವೈ ತೇನೈವ ವಪುಷಾ ನಘೇ ಜಾತೋ ಭೂಯಸ್ತಯೋರೇವಂ ಸತ್ಯಂ ಮೇ ವ್ಯಾಹೃತಂ ಸತಿ. ಹಿಂದಿನ ಜನ್ಮದಲ್ಲಿ ಪ್ರಶ್ನಿಸುತ್ತಪ್ಪ, ಮತ್ತು ಪುನಃ ಕಶ್ಯಪರಾದಾಗಲೂ ಚತುರ್ಭುಜನಾಗಿ ದರ್ಶನ ಕೊಟ್ಟಿದ್ದೆ, ಅದಕ್ಕೆ ನಿಮಗೀಗ ನಾನು ಕೊಟ್ಟಿದ್ದು. ಕೇವಲ ಅವತಾರ ಮಾಡಬಹುದಿತ್ತು, ಚತುರ್ಭುಜನಾಗಿ ಯಾಕೆ ತೋರಿಕೊಂಡ ಅಂದರೆ ಹಿಂದಿನ 2 ಜನ್ಮಗಳಲ್ಲೂ ನಾನು ನಿಮಗೆ ಚತುರ್ಭುಜನಾಗಿಯೇ ತೋರಿಕೊಂಡಿದ್ದೆ. ಆದ್ದರಿಂದ ಅದನ್ನೇ ಅನುವೃತ್ತಿ ಮಾಡುವ ಮೂಲಕ ನಾನು ಈಗಲೂ ಚತುರ್ಭುಜನಾಗಿ ತೋರಿಕೊಂಡೆ, ಇದು ನನ್ನ ಮಾತು ಸತ್ಯ ಅಂತ ಹಿಂದಿನ ಅಷ್ಟು ವೃತ್ತಾಂತವನ್ನು ಜ್ಞಾಪಿಸ್ತಾನೆ ಪರಮಾತ್ಮ. ಎಂಥ ಸೌಭಾಗ್ಯ ಅಂತ ಭಾವಿಸಬೇಕು. ಯಾಕೆಂದರೆ ಅಪರೋಕ್ಷ ಜ್ಞಾನಿಗಳಿಗೆ ಎಷ್ಟೇ ಕಷ್ಟಪಟ್ಟರೂ ಮಿಂಚಿನ ಹಾಗೆ ಪರಮಾತ್ಮನ ದರ್ಶನವಾಗುತ್ತೆ. 3 ರೂಪಗಳಲ್ಲಿ 3 ಅವತಾರಗಳಲ್ಲಿ ಇವರಿಗೆ 3 ಜನ್ಮಗಳಲ್ಲಿ ಪರಮಾತ್ಮನ ರೂಪ ದರ್ಶನ ಮಾಡಿದ್ದಾರೆ. ಅಂತ ಸೌಭಾಗ್ಯ ಅಂತೆಷ್ಟು ಹೇಳಿ, ಇತ್ಯುಕ್ತ್ವಾ ಶ್ರೀಧರಿರ್ತೂಷ್ಣೀಂ ಭಗವಾನಾತ್ಮಮಾಯಯ ಪಿತ್ರೋ ಸಂಪಶ್ಯತೋ ಸದ್ಯ ಬಭೂವ ಪ್ರಾಕೃತ ಶಿಶು. ಪರಮಾತ್ಮ ಇಷ್ಟು ಹೇಳಿ ಸುಮ್ಮನಾಗ್ತಾನೆ. ತನ್ನ ಇಚ್ಛೆ ಮತ್ತು ತಂದೆ ತಾಯಿಗಳ ಇಚ್ಛೆ ಅವರು ನೋಡುತ್ತಿದ್ದಂತೆಯೇ ಒಂದು ಲೌಕಿಕ ಶಿಶುವಿನ ಹಾಗೆ ತೋರಿಕೊಳ್ತಾನೆ. ಅಲ್ಲ, ಚತುರ್ಭುಜನಾಗಿಯಾಗಿ ತೋರಿಕೊಳ್ಳಬೇಕು, ಮತ್ತು ದ್ವಿಭುಜನಾಗಿ ಯಾಕೆ ತಾನು ತೋರಿಕೊಳ್ಳುತ್ತಾನೆ ಅಂದರೆ ಒಬ್ಬರು ವ್ಯಾಖ್ಯಾನಕಾರ ಅಂತಾರೆ, ಅದರ ಹಿಂದಿನ ಉದ್ದೇಶ ಏನು ಅಂದರೆ ಕೃಷ್ಣ ಪರಮಾತ್ಮ ಅಂತ ಹೇಗೆ ಊಹಿಸಬೇಕು. ಯಾಕೆ ಅಂದರೆ ಎಷ್ಟೋ ಜನರಿಗೆ ಕೃಷ್ಣ ತಮ್ಮ ಹತ್ತಿರ ಇದ್ದರೂ ಪರಮಾತ್ಮ ಅಂತ ಗೊತ್ತಾಗಲಿಲ್ಲ. ಮಹಾಭಾರತದ ಪ್ರಸಂಗ ಬರುತ್ತೆ. ರಾಜರು ಅಂದರೆ ಎಲ್ಲರೂ ಕೂಡ ರಾಜಸೂಯ ಅಶ್ವಮೇಧ 2 ಮಾಡಬೇಕು ಅಂತ ಪ್ರತಿಯೊಬ್ಬರ ಆಗಿನ ಕಾಲದ ರಾಜರ ಕನಸು. ಯುಧಿಷ್ಠಿರ ಮಾಡಿದ ಯಾಗ ಹಿಂದಿನ ಎಲ್ಲ ಯಾಗ, ಮುಂದೆ ಬರುವ ಎಲ್ಲ ಯಾಗಕ್ಕಿಂತ ಉತ್ಕೃಷ್ಟವಾಗಿದೆ ಅಂತಾರೆ ಒಂದು ಕಡೆ ವ್ಯಾಸರು. ಯಾಕೆ ಅಂದರೆ 3 ರೂಪದ ಪರಮಾತ್ಮನ ಸನ್ನಿಧಾನ ಇತ್ತು. ಒಂದು ಕೃಷ್ಣ ರೂಪದಿಂದ, ಪರಶುರಾಮ ರೂಪದಿಂದ, ವೇದವ್ಯಾಸ ರೂಪದಿಂದ, 3 ರೂಪಗಳಿಂದ ಪರಮಾತ್ಮ ಯಾಗದಲ್ಲಿ ಭಾಗವಹಿಸಿದ್ದಾನೆ. ಆ ಯಾಗ ಅತ್ಯಂತ ಉತ್ಕೃಷ್ಟ. ಕೃಷ್ಣ ರೂಪದಲ್ಲಿ ಸೌಂದರ್ಯ ವ್ಯಕ್ತಿಯಾಗಿತ್ತು, ಪರಶುರಾಮ ರೂಪದಲ್ಲಿ ಮತ್ತು ವೇದವ್ಯಾಸ ರೂಪದಲ್ಲಿ ಅಷ್ಟು ಸೌಂದರ್ಯವನ್ನು ಪರಮಾತ್ಮ ವ್ಯಕ್ತಗೊಳಿಸಿರಲಿಲ್ಲ. ನಿತ್ಯ ಸುಂದರ, ಸಾಕ್ಷಾತ್ ಮನ್ಮಥ ಅವನು. ಆಗ ಎಲ್ಲ ಜನರು ಭಾವಿಸ್ತಾರೆ ಕೃಷ್ಣನನ್ನು ನೋಡಿದಾಗ ಎಂಥ ಬ್ರಹ್ಮನ ಸೃಷ್ಟಿ, ಪರಮಾತ್ಮ ಅಂತ ಗೊತ್ತಾಗಲಿಲ್ಲ. ಬ್ರಹ್ಮನಿಗೆ ಶಭಾಷ್ ಅನ್ನಬೇಕು. ತನ್ನ ಇಡೀ 100 ವರ್ಷದಲ್ಲಿ ಇಂಥ ಸೃಷ್ಟಿ, ಇಂತಹ ನಗುಮೊಗದ ಚೆಲುವನ ಸೃಷ್ಟಿ ಮಾಡೇ ಇಲ್ಲ. ಬ್ರಹ್ಮನ ಸೃಷ್ಟಿ ಅದ್ಭುತ ಅಂತ ಹೇಳಿ ಕೃಷ್ಣನನ್ನು ನೋಡಿದಾಗ ಬ್ರಹ್ಮನ ಸೃಷ್ಟಿಯನ್ನು ಹೊಗಳುತ್ತಾರೆ. ಕೃಷ್ಣನನ್ನು ಪರಮಾತ್ಮ ಅಂತ ಯಾರಿಗೂ ಗೊತ್ತಾಗಲೇ ಇಲ್ಲ. ಆದ್ದರಿಂದ ಬಾಲರೂಪದಲ್ಲಿ ಕೃಷ್ಣ ಹುಟ್ಟಿದಾಗ ಡೂಪ್ಲಿಕೇಟ್ ಚತುರ್ಭುಜ ಅಂತೆಲ್ಲ ತಮಾಷೆ ಮಾಡಬಹುದಿತ್ತು. ಅದಕ್ಕೆ ಪರಮಾತ್ಮ ಚತುರ್ಭುಜನಾಗಿ ವ್ಯಕ್ತನಾದ. ಆ ಘಟನೆಯನ್ನು ವೇದವ್ಯಾಸ ಉಲ್ಲೇಖ ಮಾಡಿರೋದ್ರಿಂದ ಯಾವ ಹುಟ್ಟಿದ ಕೂಸಿಗೂ 4 ಕೈ ಇರಲ್ಲ. ಇವನಿಗೆ 4 ಕೈ ಶಂಖಚಕ್ರ ಎಲ್ಲ ಧರಿಸಿಕೊಂಡು ಬಂದಿದ್ದಾನೆ ಪರಮಾತ್ಮನೇ ಅಂತ ಹೇಳಿ ಒಂದಿಷ್ಟು ಜನರಿಗಾದರೂ ಕೃಷ್ಣನನ್ನು ಪರಮಾತ್ಮ ಅಂತ ತೋರಿಸಿಕೊಡಬೇಕು ಎಂಬ ಉದ್ದೇಶ ಇತ್ತೋ ಏನೋ. ಅದಕ್ಕೆ ಪರಮಾತ್ಮ ಮೊದಲು ಚತುರ್ಭುಜನಾಗಿ ಬಂದು ಆಮೇಲೆ ರೂಪವನ್ನು ಮರೆಮಾಚಿದ ಅಂತ ಬಂದು ತಮ್ಮ ಕಲ್ಪನೆಯನ್ನು ಹೆಣೆದು ಒಂದು ಚಿಂತನೆ ನೀಡ್ತಾರೆ. ಮುಂದೆ ಪರಮಾತ್ಮನ ಆದೇಶದ ಹಾಗೆ ನಂದಗೋಕುಲಕ್ಕೆ ನಂದ ಗೋಪನ ಬಳಿ ಪಯಣ ಎಲ್ಲ ಆಗುತ್ತೆ. ಆ ಭಾಗವನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣ.